ವಿಜಯೇಂದ್ರ ಅವರು ತುಂಬ ಸಕ್ರಿಯವಾಗಿ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜನನೇ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲೇ ಒಂದು ತುಂಬ ಅಸಮಾಧಾನ. ನೀವು ಹಲವಾರು ಜನರಲ್ಲಿ ನೀವು ಇನ್ಫ್ಯಾಕ್ಟ್ ಪಬ್ಲಿಕ್ಕಲ್ಲಿ ನೀವು ಹೋಗಿ ಮಾತಾಡಬೇಕಾದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವರ ಈ ಒಂದು ವರ್ಷದೊಳಗೆ ಎಷ್ಟು ಬೇಸತ್ತು ಹೋಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೂ ನಾವು ಒಂದು ಜೋಡಿಸ್ಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಮುಡಾ ಪ್ರಕರಣದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಬಿಜೆಪಿಯವರು ಸಿಎಂ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಕೂಡ ನಿವೇಶನ ಕ್ರಮವಾಗಿ ಹಂಚಿಕೆ ಅಲ್ಲ, ಎಲ್ಲ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಈ ರೀತಿ. ಆವತ್ತು ಮೊನ್ನೆ ಅಷ್ಟೇ ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಹೊರಗೆ ಬಂದಿತ್ತು. ಇವಾಗ ಒಂದೊಂದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಖಂಡಿತ ಎಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರ ಕೊಡಲೇಬೇಕು. ಜನರ ಮುಂದೆ ಸತ್ಯವನ್ನು ವಿಜಯೇಂದ್ರ ಅವರು ತುಂಬ ಸಕ್ರಿಯವಾಗಿ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜನನೇ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲೇ ಒಂದು ತುಂಬ ಅಸಮಾಧಾನ. ನೀವು ಹಲವಾರು ಜನರಲ್ಲಿ ನೀವು ಇನ್ಫ್ಯಾಕ್ಟ್ ಪಬ್ಲಿಕ್ಕಲ್ಲಿ ನೀವು ಹೋಗಿ ಮಾತಾಡಬೇಕಾದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವರ ಈ ಒಂದು ವರ್ಷದೊಳಗೆ ಎಷ್ಟು ಬೇಸತ್ತು ಹೋಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೂ ನಾವು ಒಂದು ಜೋಡಿಸ್ಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಮುಡಾ ಪ್ರಕರಣದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಬಿಜೆಪಿಯವರು ಸಿಎಂ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಕೂಡ ನಿವೇಶನ ಕ್ರಮವಾಗಿ ಹಂಚಿಕೆ ಅಲ್ಲ, ಎಲ್ಲ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಈ ರೀತಿ. ಆವತ್ತು ಮೊನ್ನೆ ಅಷ್ಟೇ ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಹೊರಗೆ ಬಂದಿತ್ತು. ಇವಾಗ ಒಂದೊಂದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಖಂಡಿತ ಎಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರ ಕೊಡಲೇಬೇಕು. ಜನರ ಮುಂದೆ ಸತ್ಯವನ್ನು ತಂದಿಡಬೇಕು. ವಿಜಯೇಂದ್ರ ಅವರು ತುಂಬ ಸಕ್ರಿಯವಾಗಿ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜನನೇ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲೇ ಒಂದು ತುಂಬ ಅಸಮಾಧಾನ. ನೀವು ಹಲವಾರು ಜನರಲ್ಲಿ ನೀವು ಇನ್ಫ್ಯಾಕ್ಟ್ ಪಬ್ಲಿಕ್ಕಲ್ಲಿ ನೀವು ಹೋಗಿ ಮಾತಾಡಬೇಕಾದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವರ ಈ ಒಂದು ವರ್ಷದೊಳಗೆ ಎಷ್ಟು ಬೇಸತ್ತು ಹೋಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೂ ನಾವು ಒಂದು ಜೋಡಿಸ್ಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಮುಡಾ ಪ್ರಕರಣದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಬಿಜೆಪಿಯವರು ಸಿಎಂ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಕೂಡ ನಿವೇಶನ ಕ್ರಮವಾಗಿ ಹಂಚಿಕೆ ಅಲ್ಲ, ಎಲ್ಲ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಈ ರೀತಿ. ಆವತ್ತು ಮೊನ್ನೆ ಅಷ್ಟೇ ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಹೊರಗೆ ಬಂದಿತ್ತು. ಇವಾಗ ಒಂದೊಂದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಖಂಡಿತ ಎಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರ ಕೊಡಲೇಬೇಕು. ಜನರ ಮುಂದೆ ಸತ್ಯವನ್ನು ತಂದಿಡಬೇಕು. ವಿಜಯೇಂದ್ರ ಅವರು ತುಂಬ ಸಕ್ರಿಯವಾಗಿ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜನನೇ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲೇ ಒಂದು ತುಂಬ ಅಸಮಾಧಾನ. ನೀವು ಹಲವಾರು ಜನರಲ್ಲಿ ನೀವು ಇನ್ಫ್ಯಾಕ್ಟ್ ಪಬ್ಲಿಕ್ಕಲ್ಲಿ ನೀವು ಹೋಗಿ ಮಾತಾಡಬೇಕಾದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವರ ಈ ಒಂದು ವರ್ಷದೊಳಗೆ ಎಷ್ಟು ಬೇಸತ್ತು ಹೋಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೂ ನಾವು ಒಂದು ಜೋಡಿಸ್ಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಮುಡಾ ಪ್ರಕರಣದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಬಿಜೆಪಿಯವರು ಸಿಎಂ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಕೂಡ ನಿವೇಶನ ಕ್ರಮವಾಗಿ ಹಂಚಿಕೆ ಅಲ್ಲ, ಎಲ್ಲ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಈ ರೀತಿ. ಆವತ್ತು ಮೊನ್ನೆ ಅಷ್ಟೇ ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಹೊರಗೆ ಬಂದಿತ್ತು. ಇವಾಗ ಒಂದೊಂದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಖಂಡಿತ ಎಲ್ಲದಕ್ಕೂ
ರಾಜ್ಯ ಸರ್ಕಾರ ಉತ್ತರ ಕೊಡಲೇಬೇಕು, ಜನರ ಮುಂದೆ ಸತ್ಯವನ್ನು ತಂದಿಡಬೇಕು. ವಿಜಯೇಂದ್ರ ಅವರು ತುಂಬ ಸಕ್ರಿಯವಾಗಿ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜನನೇ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲೇ ಒಂದು ತುಂಬ ಅಸಮಾಧಾನ. ನೀವು ಹಲವಾರು ಜನರಲ್ಲಿ ನೀವು ಇನ್ಫ್ಯಾಕ್ಟ್ ಪಬ್ಲಿಕ್ಕಲ್ಲಿ ನೀವು ಹೋಗಿ ಮಾತಾಡಬೇಕಾದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವರ ಈ ಒಂದು ವರ್ಷದೊಳಗೆ ಎಷ್ಟು ಬೇಸತ್ತು ಹೋಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೂ ನಾವು ಒಂದು ಜೋಡಿಸ್ಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಮುಡಾ ಪ್ರಕರಣದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಬಿಜೆಪಿಯವರು ಸಿಎಂ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಕೂಡ ನಿವೇಶನ ಕ್ರಮವಾಗಿ ಹಂಚಿಕೆ ಆಗಿದೆ. ಅಲ್ಲ, ಎಲ್ಲ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಈ ರೀತಿ. ಆವತ್ತು ಮೊನ್ನೆ ಅಷ್ಟೇ ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಹೊರಗೆ ಬಂದಿತ್ತು. ಇವಾಗ ಒಂದೊಂದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಖಂಡಿತ ಎಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರ ಕೊಡಲೇಬೇಕು, ಜನರ ಮುಂದೆ ಸತ್ಯವನ್ನು